ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೆಣಸಿಂದ ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸಿಂದ ಒಂದು ಹಲ್ವಾ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ಹಾಲು ತೆಕ್ಕೊಳ್ಳೋಣ. ಕಾಯಿ ಹಾಲು ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಹಾಲಾದರೂ ಹಾಕ್ಕೊಳ್ಬೋದು. ನಾನು ಕಾಯಿ ಹಾಲು ಹಾಕ್ತಾಯಿದ್ದೀನಿ. ಕಾಯಿ ತುತ್ತು ಮಿಕ್ಸರ್ಗೆ ಹಾಕಿ ಅದರಿಂದ ಹಾಲು ತೆಕ್ಕೊಂಡಿದ್ದೀನಿ. ಒಂದು ಲೋಟದಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಅಷ್ಟೇ, ಯಾಕೆಂದರೆ ತುಂಬ ಕಡಿಮೆ ಮಾಡ್ತಾ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಈಗ ಗೆಣಸನ್ನ ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದ್ರೂ ಕೂಡ ಇನ್ನೂ ಸ್ವಲ್ಪ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕ್ತೀನಿ. ಆಮೇಲೆ ಅದನ್ನು ಸ್ಟೀಮ್ ಮಾಡ್ಕೊಳ್ತೀನಿ. ನೋಡಿ, ಸ್ಟೀಮ್ ಮಾಡ್ಕೊಂಡು ತಂದು ಇಟ್ಕೊಂಡಿರೋ ಗೆಣಸದು ನೀರಲ್ಲಿ ಬೇಯಿಸ್ಕೊಂಡಿರೋದಲ್ಲ, ಸ್ಟೀಮ್ ಮಾಡ್ಕೊಂಡಿರೋದು. ನೋಡಿ, ಕಾಯಿ ಹಾಲು ತೆಕ್ಕೊಂಡಿದ್ನಲ್ಲ ಅದದು, ಬೆಲ್ಲ, ಆಮೇಲೆ ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಅಷ್ಟೇ. 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬಾಣಲಿಗೆ ದ್ರಾಕ್ಷಿ ಗೋಡಂಬಿನ ಕರೆದ್ಬಿಟ್ಟು ತೆಕ್ಕೊಳ್ಳೋಣ. ಕೆಂಪಗೆ ಕರೆದ್ಬಿಟ್ಟು ತೆಕ್ಕೊಳ್ಳೋಣ. ಆಮೇಲೆ ಈ ಗೆಣಸಿಂದು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಗೆಣಸಿಂದೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಈ ಥರ ಆಗುತ್ತದು. ಅದನ್ನು ಇವಾಗ ದ್ರಾಕ್ಷಿ ಗೋಡಂಬಿ ತೆಗೆದಿಟ್ಕೊಂಡಿದ್ವಲ್ಲ, ಉಳಿದಿತ್ತಲ್ಲ ತುಪ್ಪ, ಅದಕ್ಕೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಅದರಲ್ಲೇ ಇದು ಮಾಡ್ಕೊಳ್ಳೋಣ. ತುಪ್ಪದಲ್ಲೇ ಒಂದು ಸ್ವಲ್ಪ ಹೊತ್ತು 1-2-3 ನಿಮಿಷ ಇದನ್ನು ಚೆನ್ನಾಗಿ ತಿರುಗಿಕೊಳ್ಳೋಣ. ಇದಕ್ಕೊಂಚ ಬೆಲ್ಲ ಹಾಕೋಣ. ಇವಾಗ ನೋಡಿಕೊಂಡು ಬೆಲ್ಲ, ಈಗ ಇದನ್ನು ಕರಗಿಸ್ಕೊಳಕ್ಕಾಗಲ್ಲ, ಯಾಕೆಂದರೆ ಇದು ಕರಗಿಸ್ಬಿಟ್ಟು ಹಾಕೋಕ್ಕೋದ್ರೆ ಪಿತ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಡೈರೆಕ್ಟಾಗಿ ಹಾಕಬೇಕು ಬೆಲ್ಲನ. ನಾನು ಯೂಶ್ವಲಾಗಿ ಬೆಲ್ಲ ಯಾವತ್ತೂ ಡೈರೆಕ್ಟಾಗಿ ಹಾಕಲ್ಲ, ಕರಗಿಸ್ಬಿಟ್ಟೆ ಹಾಕೋದು. ಬಟ್ ಇಂಥ ಟೈಮ್ಗಳಲ್ಲಿ ಡೈರೆಕ್ಟಾಗಿ ಹಾಕಲೇಬೇಕಾಗುತ್ತೆ, ಹಾಕ್ತೀನಿ ಅಷ್ಟೇ. ನೋಡಿ, ಚೆನ್ನಾಗಿ ಬೆಲ್ಲ ಕೂಡ ಹೊಂದ್ಕೋತು ಗೆಣಸಿನ ಜೊತೆಲಿ. ಕಾಯಿ ಹಾಲು ಹಾಕ್ಬಿಡೋಣ ಇವಾಗ. ನೋಡ್ಕೊಂಡು ಹಾಕಿ ನೀವು. ನಾನು ತೆಗೆದಿರೋ ಅಷ್ಟು ಹಾಲು ಹಾಕಲಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಮಾಡ್ಕೊಂಡಿರೋದೇ ಸ್ವಲ್ಪ ಅಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಮತ್ತು ಆ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟಿನಿ, ಯಾವಾಗಲಾರು ಇನ್ನು ಬೇರೆ ಏನಾದ್ರು ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಅದನ್ನು. ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. ಕಾಯಿ ಹಾಲು ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಬಿಳಿ ಹಾಲು ಹಾಕ್ಕೋಬೋದು, ಮಾಮೂಲಿ ಹಾಲು ಹಾಕ್ಕೋಬೋದು, ನಂದಿನಿ ಹಾಲು ಹಾಕ್ಕೋಬೋದು. ಇನ್ನು ಹಲ್ವಾದ ಅದಕ್ಕೆ ಬಂದಿಲ್ಲ, ಇನ್ನೊಂದು ಚೂರು ಬರಬೇಕದು. ಇನ್ನೊಂದು 2 ನಿಮಿಷ ತಿರುಗ್ಕೊಳ್ಳೋಣ. ಈಗ ನೋಡಿ, ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಕೊಳ್ಳೋಣ ಇವಾಗ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ನೋಡಿ, ಈಗ ಏಲಕ್ಕಿ ಅಂತೀನಿ, ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಂಡೆ. ನೋಡಿ, ಹಲ್ವಾದ ಅದಕ್ಕೆ ಬರ್ತಾಯಿದೆ ಅದೀಗ. ನೋಡಿ, ಎಷ್ಟು ಚೆನ್ನಾಗಿ ಪಾತ್ರೆ ಬಿಟ್ಟು ಎದ್ದು ಬರ್ತಾಯಿದೆ. ಆಯ್ತು, ಇದು ಮುಗಿಯಕ್ಕೆ ಬಂತಿದೆ. ಇಷ್ಟೇ, ಇದು ಆಗಿದೆ ನೋಡಿ. ಇದೀಗ ಸ್ಟವ್ ಆಫ್ ಮಾಡ್ಕೊಳ್ಳೋದಷ್ಟೇ. ಈಗ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟು ಎದ್ದು ಬರ್ತಾಯಿದೆ ಅಲ್ವಾ, ಆಯಿತು ಅಂತ ಅರ್ಥ. ಈಸಿ ಇದೆ ಮಾಡೋದು, ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು. ಮಾಮೂಲಿ ಅದೇ ಗೆಣಸು ಬೇಯಿಸ್ಕೊಂಡು ತಿನ್ನೋ ಬದಲು ಈ ಥರನೂ ಮಾಡ್ಕೊಂಡು ತಿನ್ಬೋದು. ಓಕೆನಾ? ಥ್ಯಾಂಕ್ ಯು.